ರೈತರ ಕಾರ್ಮಿಕರ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಬಿಜೆಪಿ ಅವಧಿಯಲ್ಲಿ 8 ಗಂಟೆ ಅವಧಿಯನ್ನು 12 ಗಂಟೆಗೆ ಹೆಚ್ಚಳ ಮಾಡಲಾಗಿತ್ತು. ಈಗ ಮತ್ತೆ 12 ಗಂಟೆಯಿಂದ 8 ಗಂಟೆಗೆ ಕೆಲಸದ ಅವಧಿ ಇಳಿಕೆಗೆ ಸರ್ಕಾರ ನಿರ್ಧಾರ ಮಾಡಿದ್ದು, ಈ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಗುರುವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ರೈತ, ದಲಿತ, ಕಾರ್ಮಿಕ, ವಿದ್ಯಾರ್ಥಿ ಹಾಗೂ ಮಹಿಳಾ ಸಂಘಟನೆಗಳ ಸಮನ್ವಯ ಸಮಿತಿಯ ನೇತೃತ್ವದ ಸಂಯುಕ್ತ ಹೋರಾಟ ವೇದಿಕೆಯ ಪದಾಧಿಕಾರಿಗಳು ಮತ್ತು ಮುಖಂಡರ ನಿಯೋಗದ ಜೊತೆ ಸುದೀರ್ಘ ಚರ್ಚೆ ನಡೆಸಿದರು. ಆ ಸಭೆಯಲ್ಲಿ ಏನೆಲ್ಲ ಚರ್ಚಿಸಲಾಯಿತು, ಮುಖ್ಯಮಂತ್ರಿಗಳು ಏನೆಲ್ಲ ಭರವಸೆಗಳನ್ನು ನೀಡಿದ್ದಾರೆ ಎಂಬುದರ ಕುರಿತು ಸಂಯುಕ್ತ ಹೋರಾಟ ಕರ್ನಾಟಕದ ಸಂಚಾಲಕರಲ್ಲೊಬ್ಬರಾದ ಜಿ.ಸಿ. ಬಯ್ಯಾರೆಡ್ಡಿ ಮಾತನಾಡಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕದ ಸುಮಾರು 50 ಜನರ ನಿಯೋಗದ ಜೊತೆ ನಿನ್ನೆ ಜನವರಿ 18ಕ್ಕೆ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಸರ್ಕಾರದ ಜೊತೆ ಸಭೆ ಆಗಿದೆ. ಸುಮಾರು ಒಂದು 7-8 ಇಲಾಖೆಗಳ ಕಾರ್ಯದರ್ಶಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಆ ಸಭೆಯಲ್ಲಿದ್ದರು. ಪ್ರಧಾನವಾಗಿ ಕೇಂದ್ರ ಸರ್ಕಾರ ಏನು ಕೃಷಿ ಕಾಯ್ದೆಗಳನ್ನು ಏನು ಮಾಡಿತ್ತು ಅದರ ವಿರುದ್ಧ ಒಂದು ಚಾರಿತ್ರಿಕ ಹೋರಾಟ ನಡೆದು ರೈತರ ಹೋರಾಟಕ್ಕೆ ಮಣಿದು ಮೋದಿಯವರು ವಾಪಸ್ ತಗೊಂಡಿದ್ದಂಥ ಕಾಯ್ದೆಗಳು ಇಲ್ಲಿ BJP ಸರ್ಕಾರ ಅವ್ರ ಕಾಲಾವಧಿಯಲ್ಲಿ ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡಿದರು. ಹಾಗಾಗಿ ಮುಖ್ಯವಾಗಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನು ರದ್ದು ಮಾಡಬೇಕು. ಯಾರು ಬೇಕಾದರೂ ಎಷ್ಟು ಬೇಕಾದರೂ ಭೂಮಿ ಖರೀದಿ ಮಾಡಬಹುದು ಅನ್ನುವಂಥ ಆ ಕಾಯ್ದೆ ತಿದ್ದುಪಡಿಯನ್ನು ರದ್ದು ಮಾಡಬೇಕು. APMC ಕಾಯ್ದೆ ಏನು ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ, ಖಾಸಗಿ ಕಂಪನಿಗಳಿಗೆ APMCಗಳನ್ನು ಒಪ್ಪಿಸುವಂಥ ಒಂದು ತಿದ್ದುಪಡಿ ಏನಿತ್ತು ಅದನ್ನು ವಾಪಸ್ ತಗೋಬೇಕು. ಜಾನುವಾರು ನಿಷೇಧ ಹತ್ಯೆ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು. ಎಲೆಕ್ಟ್ರಿಸಿಟಿ ಖಾಸಗೀಕರಣಕ್ಕೆ ಸಂಬಂಧಪಟ್ಟಿರುವಂಥ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅನ್ನೋಂಥದ್ದು ಭಾರಿ ಮುಖ್ಯವಾದ ಪ್ರಶ್ನೆಯನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಮಂಡಿಸಿದ್ವಿ. ಅದರ ಜೊತೆಗೆ ಇನ್ನೊಂದು ಭಾರಿ ಮುಖ್ಯವಾಗಿ ಈ ಒಂದು ನಿಯೋಗದಲ್ಲಿ ಕಾರ್ಮಿಕ ಸಂಘಟನೆಗಳ ಮುಖಂಡರು ಭಾರಿ ದೊಡ್ಡ ಸಂಖ್ಯೆಯಲ್ಲಿದ್ದರು. ಹಾಗಾಗಿ ಕಾರ್ಮಿಕರ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು BJP ಸರ್ಕಾರ, ರಾಜ್ಯ ಸರ್ಕಾರ ಏನು ಹಿಂದೆ ತೀರ್ಮಾನ ಮಾಡಿದಂಥ 12 ಗಂಟೆ ಕೆಲಸದ ಅವಧಿಯನ್ನು ಹೆಚ್ಚಿಸುವಂತಹ ಒಂದು ತೀರ್ಮಾನವನ್ನು ಏನಿವತ್ತು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದನ್ನು ಕೂಡಲೇ ನಿಲ್ಲಿಸಬೇಕು, ವಾಪಸ್ ತಗೋಬೇಕು ಅನ್ನುವಂಥ ಪ್ರಶ್ನೆ. ಮತ್ತು ಸ್ಕೀಮ್ ವರ್ಕರ್ಸ್ಗೆ ನ್ಯಾಯ ಸಿಗಬೇಕು, ಏನು ಮಿನಿಮಮ್ ವೇಜಸ್ ಜಾರಿ ಆಗಬೇಕು, ಕೆಲಸದ ಭದ್ರತೆ ಸಿಗಬೇಕು, ಪಂಚಾಯಿತಿ ನೌಕರರು ಮತ್ತು ಇತರ ಎಲ್ಲ ವಿಭಾಗಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಸಹ ಮಂಡಿಸಿದ್ವಿ. ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು ಭಾರಿ ಪ್ರಮುಖವಾದಂಥ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಜನ ರೈತರು ಬಗರುಕುಂ ಸಾಗುವಳಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆ ಬಗರುಕುಂ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋ ರೈತರಿಗೆ ಆ ಬಗರುಕುಂ ಸಾಗುವಳಿ ಸಕ್ರಮ ಮಾಡಬೇಕು ಅನ್ನುವಂಥ ವಿಷಯದಲ್ಲಿ ಅರಣ್ಯ ಇಲಾಖೆ ತುಂಬ ತೊಂದರೆ ಕೊಡ್ತಾ ಇದೆ. ಅದರ ಜೊತೆಗೆ ಕೆಳಗಡೆ ಅಧಿಕಾರಿಗಳು ಸಹ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಈ ಸರ್ಕಾರ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನು ತೀರ್ಮಾನ ಮಾಡಿದ್ದಾರೆ. ಆದರೆ ಸೂಕ್ತ ಕಾನೂನು ತಿದ್ದುಪಡಿಗಳು ಮಾಡಿದೇ ಈ ಬಡವರಿಗೆ ಈ ಭೂಮಿ ಕೊಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅರಣ್ಯ ಇಲಾಖೆ ಮಂತ್ರಿ ಮತ್ತು ಕಂದಾಯ ಇಲಾಖೆ ಮಂತ್ರಿಗಳು ಇಬ್ಬರು ಸೇರಿ ನಮ್ಮನ್ನು ಒಳಗೊಂಡು ಒಂದು ಸಭೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ವಿ. ಈಗ ಇನ್ನೂ ಹಲವಾರು ಬೆಂಬಲ ಬೆಲೆ ಪ್ರಶ್ನೆ ಇಂಥದನ್ನೆಲ್ಲ ಮಾತಾಡಿದಾಗ ಮುಖ್ಯಮಂತ್ರಿಗಳು ಭಾರಿ ಸ್ಪಷ್ಟವಾಗಿ ಆ ಸಭೆಯಲ್ಲಿ ನಮಗೆ ಹೇಳಿದ್ದು, ಒಂದು APMC ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ವಿಧಾನಸಭೆಯಲ್ಲಿ ಪಾಸ್ ಮಾಡಿದ್ದೇವೆ. ವಿಧಾನ ಪರಿಷತ್ತಿನಲ್ಲಿ ನಮಗೆ ಸಂಖ್ಯೆ ಇಲ್ಲದೆ ಇರೋ ಕಾರಣದಿಂದ ಅದು ಕಮಿಟಿಗೆ ಹೋಗಿದೆ. ಅದನ್ನು ಕೂಡಲೇ ವಾಪಸ್ ಬರೋ ರೀತಿ ಮಾಡಿ ಅದನ್ನು ಗ್ಯಾರಂಟಿ ಇವತ್ತು ನಾವು ರದ್ದು ಮಾಡ್ತೇವೆ, ಇಂದಿನ ಸರ್ಕಾರದ ತಿದ್ದುಪಡಿಯನ್ನು ರದ್ದು ಮಾಡ್ತೇವೆ ಅಂತ ಹೇಳಿದರು. ಮತ್ತು ಭೂ ಸುಧಾರಣಾ ಕಾಯ್ದೆ ವಿಚಾರದಲ್ಲಿ ಭಾರಿ ಸ್ಪಷ್ಟವಾದಂಥ ವಿರೋಧ ಇದೆ, ಅದನ್ನು ಸಹ ತಿದ್ದುಪಡಿಯನ್ನು ನಾನು ರದ್ದು ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಅದರ ಜೊತೆಗೆ ಇನ್ನೊಂದು ಖಚಿತವಾಗಿ ಫೆಬ್ರವರಿ ಮೊದಲನೇ ವಾರದಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆ ಮಂತ್ರಿಗಳ ಜಂಟಿ ಸಭೆ ಮಾಡಿ ಈ ಬಗರುಕುಂ ಸಾಗುವಳಿಗೆ ಸಂಬಂಧಪಟ್ಟಂಥ ಅರಣ್ಯ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಆ ಕಾಯ್ದೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಲ್ಲಿ ಚರ್ಚೆ ಮಾಡೋಣ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ
8 ಗಂಟೆಯಿಂದ 12 ಗಂಟೆ ಕೆಲಸದ ಅವಧಿ ಪ್ರಶ್ನೆ ಏನಿದೆ ಅದನ್ನು ಕೂಡಲೇ ನಾನು ಪರಿಶೀಲನೆ ಮಾಡಿ ಕಾರ್ಮಿಕರ ಪರವಾದಂಥ ಒಂದು ತೀರ್ಮಾನವನ್ನು ಮಾಡ್ತೇನೆ. ಇನ್ನು ಉಳಿದ ಕೆಲವು ಪ್ರಶ್ನೆಗಳನ್ನು ಮಂತ್ರಿಗಳಿಗೆ ನಾನು ಹೇಳಿ ಕೆಲವು ಅಟೆಂಡ್ ಮಾಡೋಕ್ಕೆ ಹೇಳ್ತೇನೆ. ಮತ್ತು ಇನ್ನೂ ಕೆಲವು ಪ್ರಶ್ನೆಗಳನ್ನು ಲೋಕಸಭಾ ಚುನಾವಣೆ ನಂತರದಲ್ಲಿ ಖಂಡಿತ ನಾನು ಜಾರಿ ಮಾಡ್ತೇನೆ, ನಾವೇನು ಹೇಳಿದ್ದೀವೋ ಆ ಪ್ರಕಾರ ನಡ್ಕೊಳ್ತೇವೆ ಮತ್ತು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದ ನಿಯೋಗದಲ್ಲಿದ್ದಂಥ ಬಹುತೇಕ ನಾವೆಲ್ಲರೂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಇವತ್ತು ಇದನ್ನು ಭರವಸೆ ಕೊಟ್ಟಿದ್ದಾರೆ ಅದನ್ನು ಬಜೆಟ್ ಸೆಷನ್ ಒಳಗೆ ಆಗಬೇಕು ಅಂತ ಒತ್ತಾಯ ಮಾಡೋದ್ರ ಜೊತೆಗೆ ಅವರು ಕೊಟ್ಟಿರುವ ಭರವಸೆಗಳ ಬಗ್ಗೆ ನಮಗೆ ಸಮಾಧಾನ ಬಂದಿದೆ. ಹಾಗಾಗಿ ಇದನ್ನು ಒಂದು ಕಡೆ ನಾವು ಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಅದನ್ನು ಬೇಗ ಜಾರಿ ಮಾಡಬೇಕು ಅನ್ನೋದು ಮಾತನ್ನು ಹೇಳಿದ್ದೇವೆ. ಸೊ ಈ ಆಧಾರದಲ್ಲಿ ರೈತರ, ಕಾರ್ಮಿಕರ, ದಲಿತರ ಇಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂಥ ಈ ಸರ್ಕಾರದ ನಡೆಯನ್ನು ನಾವು ಸ್ವಾಗತ ಮಾಡ್ತೇವೆ.